ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025 ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ಇಂದು ಬುದ್ಧನ ಪ್ರವಚನವನ್ನು ಡಾಕ್ಟರ್ ಗಾಂಧೀಜಿ ಮೊಳಕೆರೆ ಉಪನ್ಯಾಸಕರು ಪ್ರವಚನ ನೀಡಿದ್ದು ವೀಕ್ಷಿಸಬಹುದು. ಸಿದ್ಧಾರ್ಥನ ಬಾಲ್ಯ ಜೀವನವನ್ನು ನಾವು ನೋಡುವ ಸಂದರ್ಭದಲ್ಲಿ ಬಾಲಕನಾಗಿರುವ ಸಿದ್ಧಾರ್ಥನು ತನ್ನ ಬಾಲ್ಯ ಜೀವನವನ್ನು ಅರಮನೆಯಲ್ಲಿಯೇ ಕಳೆಯಲ್ಪಡ್ತಾನೆ. ಮಾತನಾಡಲು ಪ್ರಾರಂಭಿಸಿದ ಆ ಸಂದರ್ಭದಲ್ಲಿ ಶಾಕ್ಯ ವಂಶದ ಹಿರಿಯರೆಲ್ಲರೂ ಸೇರಿ ಸಿದ್ಧಾರ್ಥನಿಗೆ ಆಟವಾಡುವುದಕ್ಕಾಗಿ ತನ್ನ ಸಹೋದರರನ್ನು ಸೇರಿಕೊಂಡು ಆಟವಾಡಲು ಆ ಸಂದರ್ಭ ಕರೆಯುತ್ತಾರೆ. ಪತ್ನಿ ಮಹಾಪ್ರಜಾಪತಿಯು ಶುದ್ಧೋಧನನ ಸಲಹೆಯನ್ನು ಸ್ವೀಕರಿಸಿ ಅಸಿತ ಮಹಾಮುನಿಗಳು ಹೇಳಿರುವ ಹಾಗೆಯೇ ಈ ಮಗು ದೊಡ್ಡ ಸನ್ಯಾಸಿಯಾಗುತ್ತಾನೆ, ಇಲ್ಲಾಂದರೆ ದೊಡ್ಡ ಅರಸನಾಗ್ತಾನೆ ಎನ್ನುವ ಉದ್ದೇಶದ ಮೂಲಕ ಮಗುವಿಗೆ ಅರಸನಾಗಿ ಮಾಡಬೇಕು ಎನ್ನುವ ಶುದ್ಧೋಧನನ ಇಚ್ಛೆ ಈಡೇರಿಸುವುದಕ್ಕಾಗಿಯೇ ಅರಮನೆಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಏರ್ಪಡಿಸ್ತಾನೆ. ಶುದ್ಧೋಧನನು ಏರ್ಪಡಿಸಿ ವಾತಾವರಣಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ, ಬೇಸಿಗೆಯ ಕಾಲಕ್ಕೆ, ಮಳೆಗಾಲಕ್ಕೆ, ಚಳಿಗಾಲಕ್ಕೆ ಪ್ರತ್ಯೇಕವಾದ ಅರಮನೆಗಳನ್ನು ನಿರ್ಮಾಣ ಮಾಡಿ ಆತನನ್ನು ಲಾಲನೆ ಪಾಲನೆ ಮಾಡ್ತಾನೆ. 8ನೇ ವರ್ಷಕ್ಕೆ ಬಂದ ನಂತರ ಶಿಕ್ಷಣವನ್ನು ನೀಡುವುದಕ್ಕಾಗಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾನೆ. ಅರಮನೆಯಲ್ಲಿಯೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿ ಸಬ್ಬಮಿತ್ರ ಎನ್ನುವ ಶಿಕ್ಷಕರನ್ನು ಕರೆದು ಸಿದ್ಧಾರ್ಥನಿಗೆ ವೇದ ಉಪನಿಷತ್ತುಗಳನ್ನು, ವೇದಾಂಗಗಳನ್ನು ಬೋಧನೆ ಮಾಡ್ತಾರೆ. ಇದರ ಮೂಲಕ ಮಹಾನ್ ಪಂಡಿತನಾಗಿ ಹೊರಹೊಮ್ಮುತ್ತಾರೆ ಸಿದ್ಧಾರ್ಥನು. ಜೊತೆಗೆ ಸಿದ್ಧಾರ್ಥನಿಗೆ ಕಪಿಲವಸ್ತು ನಗರದಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ ಅಲರ ಕಲಮನ ಮನೆಯಲ್ಲಿಯೇ ವಾಸವಾಗಿರ್ತಕ್ಕಂಥ ಆತನ ಶಿಷ್ಯನಾಗಿರುವ ಭಾರದ್ವಾಜನ ಮೂಲಕ ಏಕಾಗ್ರತೆಯ ಶಿಕ್ಷಣವನ್ನು ನೀಡ್ತಾರೆ ಸಿದ್ಧಾರ್ಥನಿಗೆ. ಹೀಗೆ ಸಕಲ ಶಿಕ್ಷಣಗಳ ಪಾರಂಗತನಾಗಿರುವ ಸಿದ್ಧಾರ್ಥನಿಗೆ ಶಾಕ್ಯ ಕುಲಕ್ಕೆ ಸೇರಿರ್ತಕ್ಕಂಥ ಕ್ಷತ್ರಿಯ ಕುಲಕ್ಕೆ ಸೇರಿರುವ ಸಿದ್ಧಾರ್ಥನಿಗೆ ಬಿಲ್ಲು ವಿದ್ಯೆಯನ್ನು ಕೊಡುವುದಕ್ಕಾಗಿ, ಬಿಲ್ಲು ಜ್ಞಾನವನ್ನು ಪಡೆಯುವುದಕ್ಕಾಗಿ ಆ ಶಿಕ್ಷಣವನ್ನು ಕೂಡ ನೀಡ್ತಾರೆ. ಹೀಗೆ ಎಲ್ಲ ರೀತಿಯ ಸರ್ವಸಂಪನ್ನ ಶಿಕ್ಷಣವನ್ನು ಪಾರಂಗತನಾಗಿ ಹೊರಹೊಮ್ಮುತ್ತಾನೆ ಸಿದ್ಧಾರ್ಥನು. ಹೀಗೆ ಸಿದ್ಧಾರ್ಥನು ಸಕಲ ತಮ್ಮ ಸಂಪನ್ನನಾಗಿ ಹೊಮ್ಮಿದ ನಂತರ ಶಾಕ್ಯರ ಪ್ರತಿ ವರ್ಷ ವ್ರತಮಂಗಳ ಎಂಬ ಹೆಸರಿನೊಂದಿಗೆ ಒಂದು ಹಬ್ಬವನ್ನು ಆಚರಿಸ್ತಾರೆ. ವ್ರತಮಂಗಳ ಹಬ್ಬವೊಂದು ಆಚರಿಸ್ತಾರೆ. ಅದೊಂದು ಶಾಕ್ಯ ಕುಲದಲ್ಲಿ ಅದೊಂದು ಸಂಪ್ರದಾಯವಾಗಿತ್ತು. ಭೂಮಿಗೆ ಬೀಜ ಬಿತ್ತುವ ಮೊದಲ ದಿನದಿಂದ, ನೋಡಿ ಈ ಹಬ್ಬ ಏಕೆ ಆಚರಣೆ ಮಾಡ್ತಾಯಿದ್ರು ಆ ಶಾಕ್ಯ ಕುಲದವರು ಅಂದರೆ, ಭೂಮಿಗೆ ಬೀಜ ಬಿತ್ತುವ ಮೊದಲ ದಿನದಂದು ಆಚರಿಸುವ ಇದೊಂದು ಗ್ರಾಮೀಣ ಹಬ್ಬವಾಗಿತ್ತು. ಆ ದಿನದಂದು ಶಾಕ್ಯ ಕುಲದ ಪ್ರತಿಯೊಬ್ಬರು ಸ್ವತಃ ನೇಗಿಲನ್ನು ಹಿಡಿದು ಭೂಮಿಯನ್ನು ಉಳುತ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಸಿದ್ಧಾರ್ಥನು ಕೂಡ ಸ್ವತಃ ನೇಗಿಲನ್ನು ಹಿಡಿದು ಭೂಮಿಯನ್ನು ಉಳುವ ಸಂಪ್ರದಾಯವನ್ನು ಕರಗತ ಮಾಡಿಕೊಂಡಿದ್ದರು ಅನ್ನೋದು ನಾವು ಬಹಳ ಅರ್ಥೈಸಿಕೊಳ್ಬೇಕಾಗುತ್ತದೆ. ಯಾಕಂದರೆ ಶಾರೀರಿಕವಾಗಿಯೂ ಕೂಡ ಸಿದ್ಧಾರ್ಥನು ತನ್ನ ದೇಹವನ್ನು ದಂಡಿಸಿದ್ರು, ಶ್ರಮದ ಪರಿಕಲ್ಪನೆಯನ್ನು ಅರಿತಿದ್ದರು ಆ ಸಂದರ್ಭದಲ್ಲಿಯೇ. ನೋಡಿ, ಇವತ್ತು ನಾವು ಶ್ರಮದ ಬಗ್ಗೆ ಮಾತಾಡ್ತೀವಿ. ಶ್ರಮದ ಬಗ್ಗೆ ಸಿದ್ಧಾರ್ಥರು ಆ ಸಂದರ್ಭದಲ್ಲಿಯೇ ತನ್ನ ಹೊಲದಲ್ಲಿಯೇ ನೇಗಿಲನ್ನು ಉಳುವುದರ ಮೂಲಕ, ಅದು ಕ್ಷತ್ರಿಯ ವಂಶದಲ್ಲಿ ಅದು ಪಾರಂಗತವಾಗಿ ಬಂದಿರತಕ್ಕಂಥ ಪದ್ಧತಿ ಎನ್ನುವುದು ಸಿದ್ಧಾರ್ಥರು ತೋರಿಸಿಕೊಟ್ಟಿದ್ದರು. ಅದೇ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ, ಬೇಟೆಗಾರರ ತಂಡವನ್ನು
ಸೇರಬೇಕು ಸಿದ್ಧಾರ್ಥನು. ಯಾಕೆಂದರೆ ಕ್ಷತ್ರಿಯ ಕುಲಕ್ಕೆ ಸೇರಿರುವ ಸಿದ್ಧಾರ್ಥನು ಬಿಲ್ವಿದ್ಯೆಯನ್ನು ಮಾಡಬೇಕು, ಬೇಟೆಯನ್ನು ಆಡಬೇಕು ಅಂತೇಳಿ ಅದಕ್ಕಾಗಿಯೇ ಸಿದ್ಧಾರ್ಥನು ವಿರೋಧವನ್ನು ವ್ಯಕ್ತಪಡಿಸ್ತಾನೆ, ನಿರಾಕರಿಸುತ್ತಾನೆ. ನಾನು ಬೇಟೆಯನ್ನು ಆಡುವುದಿಲ್ಲ, ಬೇಟೆ ಆಡುವುದು, ಹಿಂಸೆ ಮಾಡುವುದು ಮನುಜ ಕುಲಕ್ಕೆ ಅದು ವಿರೋಧವಾದದ್ದು ಅಂತೇಳಿ ಹೇಳುವುದರ ಮೂಲಕ ಆತನ ಗೆಳೆಯರು ಏನು ಹೇಳ್ತಾರೆ, ನಾವು ಬೇಟೆ ಆಡುವ ಸಂದರ್ಭದಲ್ಲಿ ಹುಲಿಯನ್ನು ಕೊಲ್ಲುತ್ತೇವೆ, ಕೇವಲ ಹುಲಿಯನ್ನು ಮಾತ್ರ ನೀವು ಕೊಲ್ಲುವುದಿಲ್ಲ, ಅದರ ಜೊತೆಗೆ ಸಣ್ಣ ಸಣ್ಣ ಪ್ರಾಣಿಗಳನ್ನು ನೀವು ಕೊಲ್ಲುವುದರ ಮೂಲಕ ಹಿಂಸೆ ಮಾಡ್ತಾ ಇದ್ದೀರಿ, ಇದು ನನಗೆ ಯೋಗ್ಯವಲ್ಲ, ಇದನ್ನು ನಾನು ಮಾಡುವುದಿಲ್ಲ ಅಂತೇಳಿ ಸ್ನೇಹಿತರಿಗೆ ಹೇಳುವುದರ ಮೂಲಕ ಬೇಟೆಯನ್ನು ನಿರಾಕರಿಸುತ್ತಾರೆ. ಆ ಸಂದರ್ಭದಲ್ಲಿ ತಾಯಿಯಾಗಿರುವ ಪ್ರಜಾಪತಿ ಗೌತಮಿಯು ಕ್ಷತ್ರಿಯ ವಂಶಕ್ಕೆ ಇದು ಬೇಟೆ ಆಡುವುದೇ ಸೂಕ್ತ, ಅದಕ್ಕಾಗಿ ಮಗನೇ ಹೇಗಾದರೂ ಮಾಡಿ ಬೇಟೆ ಆಡಬೇಕು ನೀನು ಅಂತ ಹೇಳಿದ ಸಂದರ್ಭದಲ್ಲಿ ತಾಯಿಗೆ ಪರಿಪರಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ಕೊಡುವುದರ ಮೂಲಕ ಬೇಟೆಯನ್ನು ನಿರಾಕರಿಸಿದನು ಸಿದ್ಧಾರ್ಥನು. ಹೀಗೆ ಸಿದ್ಧಾರ್ಥನ ಬಾಲ್ಯದ ದಿನಗಳನ್ನು ನೋಡ್ತಾ ಇದ್ವಿ. ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಬುದ್ಧನ ಚರಿತ್ರೆಯನ್ನು ನೋಡೋಣ.